ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ, ರಾಗಿ ಇಡ್ಲಿ. ಬನ್ನಿ ಹಾಗಿದ್ರೆ ರಾಗಿ ಇಡ್ಲಿನ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಇಡ್ಲಿಗೋಸ್ಕರ 1 ಗ್ಲಾಸ್ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಇದನ್ನು 2 ಸಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ 3/4 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ 100 ಗ್ರಾಮ್ ಗ್ಲಾಸಲ್ಲಿ. 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ. ಉದ್ದಿನಬೇಳೆ ಹಾಕ್ಕೊಂಡಲ್ಲ ಅದೇ ಗ್ಲಾಸಲ್ಲಿ 1 ಗ್ಲಾಸು ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಉದ್ದಿನಬೇಳೆ ಸಹ 2 ಸಲ ತೊಳೆದು ನೆನೆಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅಕ್ಕಿನ ತೊಗೋತಾ ಇದ್ದೀನಿ ನಾನು. ಉದ್ದಿನಬೇಳೆ ಹಾಕಿದ್ನಲ್ಲ ಅದೇ ಗ್ಲಾಸಲ್ಲಿ 3/4 ಗ್ಲಾಸು ಅಕ್ಕಿನ ತೊಗೊಂಡು ಅದನ್ನು ಸಹ 2 ಸಲ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು 5ರಿಂದ 6 ಗಂಟೆ ನೆನೆಸ್ಕೋಬೇಕು. ಮತ್ತು ನಾನಿಲ್ಲಿ ಅವಲಕ್ಕಿಗೆ ನೀರು ಸೇರಿಸ್ಕೊಂಡಿಲ್ಲ, ರುಬ್ಬೋದು ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತ ನೀರು ಸೇರಿಸಿ ನೆನೆಸಿಟ್ಕೋತೀನಿ. ಇವಾಗ ಒಂದು 6ರಿಂದ 7 ಗಂಟೆ ಎಲ್ಲ ಚೆನ್ನಾಗಿ ನೆನೆತಿದೆ. ಒಂದೊಂದೇ ರುಬ್ಕೋಬೇಕು. ಜಾಸ್ತಿ ನಾವು ರಾಗಿನಲ್ಲಿ ಮುದ್ದೆ ಮತ್ತು ದೋಸೆ ರೊಟ್ಟಿಗಳನ್ನ ಮಾಡ್ಕೋತೀವಿ. ಈ ರೀತಿ ಒಂದು ಸಲ ಇಡ್ಲಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತಿಯಾಗೂ ಸಹ ಇರುತ್ತೆ. ನಾನಿಲ್ಲಿ ಮೊದಲು ಉದ್ದಿನಬೇಳೆನ ರುಬ್ಕೋತಾ ಇದ್ದೀನಿ. ನೀರೆಲ್ಲ ತೆಗೆದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ನೆಕ್ಸ್ಟು ರಾಗಿನ ರುಬ್ಕೋತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ರಾಗಿ ನೀರೆಲ್ಲ ತೆಗೆದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿ ಸಹ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಸಹ ಉದ್ದಿನಬೇಳೆ ಒಳಗಡೆನೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಅಡುಗೆ ಸೋಡಾ ಆಗ್ಬೋದು ಅಥವಾ ಈನೋ ಸಾಲ್ಟ್ ಆಗ್ಬೋದು, ಯಾವುದನ್ನು ಬಳಸಿಲ್ಲ. ರಾತ್ರಿ ರುಬ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಅಷ್ಟರಲ್ಲಿ ಅದೇ ಫರ್ಮೆಂಟೇಷನ್ ಆಗಿ ಇಡ್ಲಿ ಬ್ಯಾಟರು ರೆಡಿಯಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಯಾಪ್ನ ಟೈಟಾಗಿ ಕ್ಲೋಸ್ ಮಾಡೋದು ಬೇಡ, ಸ್ವಲ್ಪ ಗಾಳಿ ಆಡೋ ಹಾಗೆ ಜಸ್ಟ್ ಹೀಗೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ಗಿದೆ ಹಿಟ್ಟು ಅಂತ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆನ ಹಚ್ಚಿ ಬ್ಯಾಟರ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲ ಪ್ಲೇಟ್ಸ್ಗೂ ಬ್ಯಾಟರ್ ಫಿಲ್ ಮಾಡಿದ್ದಾಗಿದೆ. ನಂತರ 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಇಡ್ಲಿಗಳೆಲ್ಲ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ನಂತರ ಬೇಕಾದರೆ ಬಿಡಿಸ್ಕೋಬೋದು. ಬಿಸಿ ಇದ್ದಂಗೆ ಬಿಡಿಸ್ಬೇಕು ಅಂದರೆ ಸ್ವಲ್ಪ ತಣ್ಣೀರು ತೊಗೊಂಡು ಸ್ಪ್ರಿಂಕಲ್ ಮಾಡಿ ಬಿಡಿಸ್ಕೋಬೋದು. ಮತ್ತು ನೀವು ವೈಟ್ ರೈಸ್ ಬಳಸಲ್ಲ ಅಂದರೆ ಬ್ರೌನ್ ರೈಸ್ ಬೇಕಿದ್ದರೆ ಹಾಕ್ಕೋಬೋದು, ಅಥವಾ ರೆಡ್ ರೈಸ್ ಬರುತ್ತಲ್ಲ ಅದನ್ನಾದರೂ ಸೇರಿಸ್ಕೋಬೋದು. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಇಡ್ಲಿಗಳು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.